ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹೇಳಿ. ಸರ್, ನಮಸ್ತೆ. ನಮಸ್ಕಾರ ಸರ್. ಸರ್, ನಮಗೊಂದು ಸಿಲ್ವರ್ ಬಣ್ಣದ್ದು ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ ವಿಡಿಯೋ ವೇರಿಯಂಟ ಇದು. ಹೌದು ಸರ್, ವಿ ಡಿ ಐ ಏನೈತೆ ರೀ ಮಾಡಲ್ಲು? 2016 ವಿ ಡಿ ಐ, ಓಕೆ 17 ರಿಜಿಸ್ಟ್ರೇಷನ್. ಓಕೆ 16 ಮಾಡಲ್ ಅಂತಲೇ ಹೇಳ್ಬೋದು. ಹೌದು. ಓಕೆ ಓನರ್ ಎಷ್ಟಾಗಿದ್ರಿ ಗಾಡಿಗೆ? ಓನರ್ ಸೆಕೆಂಡ್. ತಾವು ಸೆಕೆಂಡ್ ಓನರ್ ಇದ್ರಿ, ಗಾಡಿ ಯಾರು ತೊಗೊಂತಾರೆ ಅವರು ತರ್ಡ್ ಓನರ್ ಆಗ್ತಾರೆ ರೀ. ಹೌದು. ರನ್ನಿಂಗ್ಲಿ ಎಷ್ಟಾಗೈತೆ ಸರ್ ಕಿಲೋಮೀಟ್ರ್ ಓಡಿರೋದು? ರನ್ನಿಂಗ್ 1,09,000 ಓಡಿದೆ. ಸರ್, 1,09,000 ಕಿಲೋಮೀಟ್ರ್ ಓಡಿರೋದು ಜನಿಂದ ನಿಮ್ಗೆ ಶೋರೂಮ್ ರೆಕಾರ್ಡ್ ಐತ್ರಿ? ಶೋರೂಮ್ ರೆಕಾರ್ಡ್ ಇದೆ. ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರೆ ಪ್ರತಿಯೊಂದು ಕೂಡ? ಹೌದು. ಓಕೆ ರೀ. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಟೈರೆಲ್ಲ ಒಂದು 50% ಇದೆ ಸರ್. ಒಂದು 50% ತನಕ ಟೈರ್ ಇಟ್ರಿ? ಹೌದು. ಓಕೆ ಸರ್. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪ ಯಾವ ಥರ ಇಟ್ಕೊಂಡಿದ್ದೀರಾ? ಗಾಡಿ ಲೈನ್ ಎಲ್ಲ ಚೆನ್ನಾಗಿದೆ, ಇಂಜನ್ ಕಂಡೀಷನ್ನು ಚೆನ್ನಾಗಿದೆ. ಓಕೆ. ಇಂಜನ್ ಬಂದ್ಬಿಟ್ಟು ಶಿವಲ್ ಇಂಜನ್ ಐತ್ರೋ, ಏನು ಕೆಲಸ ಆಗೈತೆ ರೀ ಆಲ್ರೆಡಿ? ಏನು ಆಗಿಲ್ಲ. ಇನ್ನೂರು ಕೆಲಸಕ್ಕೆ ಬಂದೇ ಇಲ್ರಿ? ಹ್ಞೂ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇಲೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ಸ್ನಲ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ? ಇಲ್ಲ, ಯಾವುದೂ ಇಲ್ಲ. ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ, ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ. ಹೌದು. ಸರ್, ಏನು ಬರ್ತದೆ ರೀ ಮೈಲೇಜ್ ಎಲ್ಲ? ಮೈಲೇಜ್ 20 ಬರುತ್ತೆ. ಓಕೆ. ಫ್ಯೂಲ್ ಬಂದುಬಿಟ್ಟು ಡೀಸೆಲ್ ರೆಂಟ ಪೆಟ್ರೋಲ್ ರೆಂಟ್ ಇದು? ಹ್ಞೂ, ಡೀಸೆಲ್ ವಿ ಡಿ ಐ. ಓಕೆ. 20 ತನಕ ಮೈಲೇಜ್ ಬರ್ತದೆ ರೀ. ಹ್ಞೂ. ಇನ್ನು ಇಂಟೀರಿಯರ್ ಎಲ್ಲ ಸರ್, ಒಳಗಡೆ ಫೀಚರ್ಸ್ ಎಲ್ಲ ನೋಡೋದ್ರೆ ಏನೇನು ಐತ್ರಿ ಇದಕ್ಕೆ? ಕಂಪ್ನಿ ಪಿಟೆಡ್ ಬಂದಿರೋದು ಆಗಿರ್ಬೋದು, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿರೋದು ಆಗಿರ್ಬೋದು? ಇಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೂ ಇಲ್ಲ. ಕಂಪ್ನಿಯಿಂದ ಏನು ಬಂದಿದೆ ಹಂಗೆ ಇದೆ. ಓಕೆ. ಕಂಪ್ನಿಯಿಂದ ಬಂದಿರೋ ಪವರ್ ಸ್ಟೇರಿಂಗ್, ಫೋನ್, ಎ ಸಿ ವರ್ಕು, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್ ಎಲ್ಲ ಕೂಡ ವರ್ಕಲ್ಲೇ ಇರುವಂಥದ್ದಾ? ಹೌದು, ಎಲ್ಲ ವರ್ಕಿಂಗಲ್ಲಿದೆ. ಓಕೆ ರೀ. ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, ಎಫ್ ಸಿ ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್, ಇನ್ನು 16, 17 ಅಲ್ವಾ, ಇನ್ನೂ ಇದೆ. ಇನ್ನೂ 4-5 ವರ್ಷ ಇದೆ. ಎಫ್ ಸಿ ಓಕೆ ಸರ್. ಇನ್ಶೂರೆನ್ಸ್ ಒಂದು ಥರ್ಡ್ ಪಾರ್ಟಿ ಇದೆ, ಅದು ಇನ್ನೊಂದು 3-4 ತಿಂಗಳು 5 ತಿಂಗಳಿದೆ. ಗಾಡಿ ತೊಗೊಂಡ್ರೆ ಇನ್ಶೂರೆನ್ಸ್ ಕೂಡ 4 ರಿಂದ 5 ತಿಂಗಳ ತನಕ ಇನ್ಶೂರೆನ್ಸ್ ಸಿಗುವಂಥದ್ದು ರೀ? ಹೌದು. ಓಕೆ. ಇವಾಗ ನಿಮ್ಮ ವೆಹಿಕಲ್ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಫ್ಯಾಮಿಲಿ ಯೂಸ್ಗೆ ಆರಾಮಾಗಿ ಓಡಿಸ್ಕೋಬೋದು? ಓಡಿಸ್ಬೋದು. ಓಕೆ ಸರ್. ಸರ್, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು? 5,35,000 ಕೋಟಿಂಗ್ ಮಾಡ್ತೀನಿ. 5,35,000 ರೇಟ್ ಹೇಳ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಬಂದ್ರೆ ನೆಗೆಶ್ಬಲ್ ಏನು ಮಾಡ್ಕೊಡ್ತೀರಾ ಇದರಲ್ಲಿ? ನಿಮ್ಮ ಕಡೆಯಿಂದ ಬಂದರೆ ಒಂದು 5,25,000, 5,20,000 ಕೊಡ್ಬೋದು ಫೈನಲ್. ಇದನ್ನು ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ರೀ? ಇಲ್ಲ, ಅಷ್ಟೇ. ಓಕೆ ಸರ್. ನೋಡಿರಿ, ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ, ಯಾಕಂದರೆ ಮಾಡಲು 16 ಐತ್ರಿ, ಅದಕ್ಕೋಸ್ಕರ ಹಾಂ. ಬಂದರೂ ನೋಡ್ಕೊಡೋ ಪ್ರಯತ್ನ ಮಾಡಿ. ಬಂದು ನೋಡಲಿ, ಗಾಡಿ ಓಡಿಸ್ಕೊಂಡ್ಲಿ, ಚೆನ್ನಾಗಿದೆ. ಕೂತ್ಕೊಂಡಾಗ ಸಣ್ಣ ಪುಟ್ಟ ಹೆಚ್ಚಿಗೆ ಮಾಡೋಣ. ಓಕೆ ಸರ್. ಗಾಡಿ ಇರೋಂಥ ಲೊಕೇಶನ್ ರೀ? ಹಾಸನ ಡಿಸ್ಟಿಕ್, ಚನ್ನರಾಯಪಟ್ಟಣ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹೌದು, ಇದೆ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ರೀ. ನೋಡಿರಿ, ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಆಯ್ತು ಸರ್. ಥ್ಯಾಂಕ್ ಯು ಸರ್.